ಹಲೋ ಕರ್ನಾಟಕ, ನಮಸ್ಕಾರ. ನಾನು ನಿಮ್ಮ ನವೀನ್ ಮಧುಗಿರಿ. ಈಗ ತಾನೇ ನಾನು ಕೇಳಿ ಸಿನಿಮಾ ನೋಡ್ಕೊಂಡು ಬಂದೆ. ಸಿನಿಮಾ ನೋಡಿದ ತಕ್ಷಣ ನಾನಂತೂ ಕಳೆದೋದೆ ಗುರು. ಓಪನ್ ಆಗಿ ಹೇಳ್ತೀನಿ, ನಮ್ಮ ಪ್ರೇಮ್ ಸರ್ ಕೇಡಿ ಸಿನಿಮಾದಲ್ಲಿ ಮಾಡಿರುವಂತಹ ಮೇಕಿಂಗ್ ನಾನು ಯಾವುದೇ ಭಾಷೆಯಲ್ಲಿ ನೋಡಿಲ್ಲ ಗುರು. ತೆಲುಗು ಆಗಿರ್ಬೋದು, ತಮಿಳ್ ಆಗಿರ್ಬೋದು, ನಾನು ಯಾವುದೇ ಭಾಷೆಯಲ್ಲಿ ಈ ಥರ ಒಂದು ಮೇಕಿಂಗ್ ನಾನಂತೂ ನೋಡಿಲ್ಲ. ತುಂಬ ಅದ್ಭುತವಾಗಿ ಮಾಡಿದ್ದಾರೆ ನಮ್ಮ ಪ್ರೇಮ್ ಸರ್ಗೆ. ನಂತರ ಅವ್ರ ಜೊತೆಯಲ್ಲಿ ಯಾರ್ಯಾರು ಕೆಲಸ ಮಾಡಿದಾರೋ ಅವ್ರಿಗೂ ಕೂಡ ನನ್ನ ಕಡೆಯಿಂದ ಸಲ್ಯೂಟ್ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ. ತುಂಬ ಹಾರ್ಡ್ ವರ್ಕ್ ಮಾಡಿ ಇಷ್ಟು ವರ್ಷ ಯಾಕೆ ಲೇಟ್ ಆಯಿತು ಸಿನಿಮಾ ಅನ್ನೋದಕ್ಕೆ ಕಾರಣ ನಾವು ಈ ಸಿನಿಮಾ ಥಿಯೇಟ್ರಲ್ಲಿ ನೋಡಿದ್ರೆ ನಮಗೆ ಗೊತ್ತಾಗುತ್ತೆ. ತುಂಬ ಅದ್ಭುತವಾಗಿ ಮಾಡಿದ್ದಾರೆ. ಇನ್ನು ಧ್ರುವ ಸರ್ಜಾ ಸರ್ ಆಗಿರ್ಬೋದು, ಪ್ರತಿಯೊಬ್ಬರು ಆ್ಯಕ್ಟರ್ಸು ಆ್ಯಕ್ಟ್ರಿಸು ತುಂಬ ಅದ್ಭುತವಾಗಿ ಮಾಡಿದ್ದಾರೆ. ಅವರವ್ರ ಪಾತ್ರಗಳನ್ನ ಯಾವ್ಯಾವ ಥರ ನಿಭಾಯಿಸಬೇಕು ಅನ್ನೋದನ್ನು ಅವರು ತುಂಬ ಅದ್ಭುತವಾಗಿ ಮಾಡಿದ್ದಾರೆ. ನನಗಂತೂ ತುಂಬ ಖುಷಿ ಆಯಿತು ಸಿನಿಮಾ ನೋಡಿದ ತಕ್ಷಣ. ನನಗೆ ಆ ಮೇಕಿಂಗ್ ನೋಡಿ ನನಗೆ ಹೆವಿ ಖುಷಿ ಆಯಿತು. ಯಾರ್ಯಾರು ಈ ಸಿನಿಮಾನ ಥಿಯೇಟ್ರಲ್ಲಿ ನೋಡಿಲ್ವೋ ದಯವಿಟ್ಟು ಥಿಯೇಟ್ರಲ್ಲಿ ಹೋಗಿ ನೋಡಿ, ನಿಮಗೆ ಒಂದು ಒಳ್ಳೆ ಎಕ್ಸ್ಪೀರಿಯನ್ಸ್ ಸಿಗುತ್ತೆ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ. ದಯವಿಟ್ಟು ಮೊಬೈಲಲ್ಲಿ ನೋಡೋದು ಅಥವಾ ಟಿ ವಿಯಲ್ಲಿ ನೋಡಿದ್ರೆ ನಮಗೆ ಥಿಯೇಟ್ರಲ್ಲಿ ನೋಡಿದಷ್ಟು ಎಕ್ಸ್ಪೀರಿಯನ್ಸ್ ನಮಗೆ ಈ ಮೊಬೈಲಲ್ಲಿ ಆಗಿರ್ಬೋದು ಅಥವಾ ಟಿ ವಿ ಆಗಿರ್ಬೋದು ಸಿಗಲ್ಲ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ. ದಯವಿಟ್ಟು ಥಿಯೇಟ್ರಲ್ಲಿ ಹೋಗಿ ನೋಡಿ, ನಿಮಗೆ ಒಂದು ಒಳ್ಳೆ ಎಕ್ಸ್ಪೀರಿಯನ್ಸ್ ಸಿಗುತ್ತೆ. ನಂತರ ಸಿನಿಮಾ ತುಂಬ ಅದ್ಭುತವಾಗಿದೆ. ಒಂದು ಅಂದರೆ ನಾವು ಮೊದಲೇ ಶುರುವಾದಾಗಿಂದ ಎಂಡಿಂಗ್ವರೆಗಂತೂ ನೆಕ್ಸ್ಟ್ ಲೆವೆಲ್ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ. ಇನ್ನು ಸುದೀಪ್ ಸರ್ ಬರೋದು ಅದಂತೂ ಡಬಲ್, ಅದು ಬಿಡಿ, ಅದು ಮಾತೇ ಇಲ್ಲ. ಸುದೀಪ್ ಸರ್ ಅಂತೂ ತುಂಬ ನೆಕ್ಸ್ಟ್ ಲೆವೆಲ್ ಆ್ಯಕ್ಟಿಂಗ್ ಮಾಡಿದ್ದಾರೆ. ಅಂದರೆ ಒಂದೇ ನಿಮಿಷನೇ ಬರೋದು, ಬಟ್ ಇನ್ನೂ ಇರಬೇಕಿತ್ತು. ಅಂದರೆ ನೋಡೋಣ, KD 2 ಬರ್ತಾ ಇದೆ. ಇನ್ನು ಪ್ರೇಮ್ ಸರ್ ಕೂಡ ಹೇಳಿದ್ದಾರೆ ಇನ್ನು 1.5 ವರ್ಷ ಒಳಗಡೆ ಸಿನಿಮಾ ತರ್ತೀನಿ ಅಂತ. ನೋಡೋಣ ಬರುತ್ತಾ ಬರಲ್ವಾ ಅಥವಾ ಇನ್ನು ಮುಂದಕ್ಕೆ ಹೋಗುತ್ತಾ ಅಂತ ನಂಗೆ ಗೊತ್ತಿಲ್ಲ. ನಿಜ ಹೇಳ್ತಾ ಇದ್ದೀನಿ, KD ನೆಕ್ಸ್ಟ್ ಲೆವೆಲ್. ಪ್ರತಿಯೊಂದು ಕೂಡ ತುಂಬ ಅದ್ಭುತವಾಗಿದೆ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ. ಯಾರ್ಯಾರು ನೋಡಿಲ್ವೋ ಹೋಗಿ ಥಿಯೇಟ್ರಲ್ಲಿ ನೋಡಿ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ. ಇಷ್ಟು ಹೇಳ್ತಾ ಮುಗಿಸ್ತಾ ಇದ್ದೀನಿ. KD ಬ್ಲಾಕ್ ಬಾಸ್ಟರ್. ಜೈ ಹಿಂದ್, ಜೈ ಕರ್ನಾಟಕ ಮಾತೆ.